ಟೆಕ್ನಿಕ್ ಆಗೋಕ್ಕೆ ಮುಂಚೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಪ್ಲೈ ಮಾಡಿ ನೋಡ್ಕೋಬೇಕು. ಆಮೇಲೆ ಅದು ಟೆಕ್ನಿಕ್ ಆಗುತ್ತೆ. ಫಸ್ಟು ಕೋಪ ಬಂತು, ಮೂಡ್ ಕೆಡ್ತು, ನಾವು ನಮ್ಮ ಎಕ್ಸ್ಟರ್ನಲೈಸೇಷನ್ ಅಂತ ಹೇಳ್ತಾರೆ, ಅದು ನಮ್ಮಿಂದ ಅದನ್ನು ಬೇರೆ ಮಾಡಬೇಕು. ಕೋಪ ನಮ್ಮದೇ, ಅದನ್ನು ಬೇರೆ ಮಾಡಿಕೊಂಡು ಅದನ್ನು ವಾಚ್ ಮಾಡಬೇಕು. ಈ ರೀತಿ ಬೇರೆ ಮಾಡೋದ್ರಿಂದ ಇದು ಬಿಡುಗಡೆಗೆ ಮೊದಲನೇ ಸ್ಟೆಪ್ಪು. ಒಂದು ಹೆಜ್ಜೆ ಹಿಂದೆ ಬಂದು ಸ್ಟೆಪ್ ಒಂದು ಹಿಂದೆ ನೋಡಿ ಅದನ್ನು ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ. ಆವಾಗಲೇ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಅದು ನಿಮ್ಮ ಮನಸ್ಸಲ್ಲಿ ನಡೀತಾ ಇದ್ರೂ ನೀವು ಅದಕ್ಕೆ ಸಾಕ್ಷಿಯಾಗಿದ್ದೀರಾ. ಆಗಿನ ರೆಸ್ಪಾನ್ಸೇ ಬೇರೆ. ನೀವು ಅದನ್ನು ಸಾಕ್ಷಿಯಾಗಿ ನೋಡದೇ ಇದ್ದರೆ, ಎಕ್ಸ್ಟರ್ನಲೈಸೇಷನ್ ನಡೀದೇ ಇದ್ದರೆ, ಅದು ನಿಮ್ಮೊಳಗೆ ನಡೀತಾ ಇರುತ್ತೆ, ನೀವು ಅದಕ್ಕೆ ಅಂಟ್ಕೊಂಡಿರ್ತೀರ. ಆವಾಗ ರಿಯಾಕ್ಷನ್ನೇ ಬೇರೆ. ಒಂದರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ, ಇನ್ನೊಂದರಿಂದ ರಿಯಾಕ್ಷನ್ ಇದೆ. ಗಮನಿಸಿ.